ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಫ್ರೆಂಡ್ಸ್, ತುಂಬ ದಿನದ ನಂತರ ನಾನು ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಬಂದಿದ್ದೇನೆ. ಫ್ರೆಂಡ್ಸ್, ನಾವೆಲ್ಲ ಬಾಯ್ಕೊಂಡ ಟೆಂಪಲ್ಗೆ, ಅಂದರೆ ನಮ್ಮ ಫ್ಯಾಮಿಲಿ ಸಮೇತರಾಗಿ ಬಾಯ್ಕೊಂಡ ಗಂಗಮ್ಮ ದೇವಸ್ಥಾನಕ್ಕೆ ಹೊರಟಿದ್ವಿ. 22 ಸೀಟರ್ ಮಿನಿ ಬಸ್ಸಲ್ಲಿ ನಾವೆಲ್ಲರೂ ಹೊರಟಿದ್ವಿ. ಇನ್ನು ಬಸ್ಸಲ್ಲಿ ಗೊತ್ತಲ್ವಾ, ನಾವೆಲ್ಲ ಲೇಡೀಸ್ ಸೆಲ್ಫಿ ಇಲ್ದಿರ ಆಗುತ್ತಾ? ನಾನು ನಮ್ಮ ದೊಡ್ಡತ್ತಿಗೆ ಚಿಕ್ಕತ್ತಿಗೆ ಜೊತೆ ಎಲ್ಲ ಸೆಲ್ಫಿಗಳು ಹೊಡ್ಕೊಂಡು ನಾವೆಲ್ಲ ಬೆಳಗಿನ ಜಾವ 6 ಗಂಟೆಗೇ ಹೊರಟಿದ್ವಿ ಫ್ರೆಂಡ್ಸ್. ಇನ್ನು ಗಂಗಮ್ಮ ದೇವಸ್ಥಾನ ಇರೋದು ಅನ್ನಮಯ್ಯ ಡಿಸ್ಟ್ರಿಕ್, ಆಂಧ್ರ ಪ್ರದೇಶ್. ಸುಮಾರು ಬೆಂಗಳೂರಿಂದ 3 hours ಜರ್ನಿ, ಸುಮಾರು 170 ಕಿಲೋಮೀಟ್ರು ಇರುತ್ತೆ. ಬೆಳಗ್ಗೆ 6 ಗಂಟೆಯ ಸಮಯ. ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು. ಬೆಂಗಳೂರಿಂದ ಹೊರಟು ಒಂದು ಕಡೆ ಕಾಫಿ ತಿಂಡಿಗೋಸ್ಕರ ನಿಲ್ಲಿಸಿದ್ರು ಗಾಡಿನ. ಅಲ್ಲೂ ಸಹ ನೆನಪಿಗೋಸ್ಕರ ನಾವೆಲ್ಲ ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ. ಟಿಫನ್ ಮಾಡುವಾಗ ಸಹ ನೆನಪಿಗೋಸ್ಕರ ಸೆಲ್ಫೀಸ್ ಎಲ್ಲ ಹೊಡ್ಕೊಂಡ್ವಿ ಫ್ರೆಂಡ್ಸ್. ಅವರವ್ರಿಗೆ ಇಷ್ಟವಾದ ಟಿಫನನ್ನು ಆರ್ಡರ್ ಮಾಡಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಗಾಡಿಯಲ್ಲಿ ಬಂದು ಕೂತ್ಕೊಂಡ್ವಿ. ಗಂಗಮ್ಮ ದೇವಸ್ಥಾನ ತಲುಪೋವರೆಗೂ ಬೋರ್ ಹೊಡಿಬಾರ್ದಲ್ವಾ, ಆದ್ದರಿಂದ ಗಾಡಿಯಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಹೊರಟ್ವಿ ಫ್ರೆಂಡ್ಸ್. ಇದು ಹರಕೆ ತೀರಿಸುವ ಸಲುವಾಗಿ ನಾವು ನಮ್ಮತ್ತೆ ಈ ಟ್ರಿಪ್ನ ಆರ್ಗನೈಸ್ ಮಾಡಿದರು. ನಮ್ಮ ಚಿಕ್ಕತ್ತಿಗೆ ಮತ್ತು ದೊಡ್ಡತ್ತಿಗೆ ಇತ್ತೀಚೆಗೆ ಮನೆ ಕಟ್ಟಿಸಿದ್ರು. ಆ ಟೈಮಲ್ಲಿ ಬೋರ್ವೆಲ್ ಹಾಕೋ ಟೈಮಲ್ಲಿ ನೀರು ಬೇಗ ಸಿಗಬೇಕು, ತುಂಬ ನೀರು ಸಿಗಬೇಕು ಅಂತ ಹರಕೆ ಹೊತ್ಕೊಂಡಿದ್ರು ನಮ್ಮತ್ತೆ. ಅದೇ ರೀತಿ ಗಂಗಮ್ಮ ದೇವಿಯ ಅನುಗ್ರಹದಿಂದ ನೀರು ನಮಗೆ ತುಂಬಾ ಚೆನ್ನಾಗಿ ಸಿಕ್ಕಿತ್ತು. ಆ ಹರಕೆ ತೀರಿಸುವ ಸಲುವಾಗಿ ಬಾಯ್ಕೊಂಡ ಟೆಂಪಲ್ಗೆ ಹೊರಟಿದ್ವಿ. ಇನ್ನು ಗಂಗಮ್ಮ ದೇವಸ್ಥಾನ ಬರೋವರೆಗೂ ಸ್ವಲ್ಪನೂ ಬೋರ್ ಆಗಬಾರ್ದು ಅಂತ ಗಾಡಿಯಲ್ಲೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು, ಆಮೇಲೆ ಸಿಂಪಲ್ ಟಾಸ್ಕ್ ಎಲ್ಲ ಇತ್ತು. ಕೆಲವೊಂದು ವಿಷಯಗಳನ್ನ ಚೀಟಿಯಲ್ಲಿ ಬರೆದು ಅದನ್ನು ಅವರವರ ನಾವೇ ಆಯ್ಕೆ ಮಾಡ್ಕೊಬೇಕು. ಅಂದರೆ ನಮಗೆ ಗೊತ್ತಿರೋದಿಲ್ಲ, ಫೋಲ್ಡ್ ಮಾಡಿ ಕೊಡ್ತಾರಲ್ವ, ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಬಂದಂಥ ವಿಷಯಗಳನ್ನ ಅವರು ಅದನ್ನು ಹ್ಯಾಕ್ಟ್ ಮಾಡಿ ತೋರಿಸ್ಬೇಕು. ಅಂದರೆ ಯಾವುದೆಲ್ಲ ಟಾಸ್ಕ್ ಇತ್ತಂದರೆ ಟ್ರೂತ್ ಆರ್ ಡೇರ್, ಆಮೇಲೆ ಆ್ಯಕ್ಟ್ ಲೈಕ್ ಎ ಬೆಗ್ಗರ್, ಆ್ಯಕ್ಟ್ ಲೈಕ್ ಎ ಮಂಕಿ, ಫಸ್ಟ್ ಕ್ರಶ್, ಕಾಲೇಜ್ ಲವ್ ಸ್ಟೋರಿ, ಆಮೇಲೆ ಹೀಗೆ ಕೆಲವೊಂದು ಟಾಸ್ಕ್ ಎಲ್ಲ ಕೊಟ್ಟಿದ್ದರು. ಅಂದರೆ ಬಂದಿತ್ತು. ಎಲ್ಲರೂ ಅವರವ್ರಿಗೆ ಬಂದ ಟಾಸ್ಕನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ರು ಫ್ರೆಂಡ್ಸ್. ಈ ರೀತಿ ಎಲ್ಲ ಹ್ಯಾಕ್ಟ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ದೇವಸ್ಥಾನ ಬಂದಿದ್ದೇ ಗೊತ್ತಾಗಿಲ್ಲ ಫ್ರೆಂಡ್ಸ್. ನೀವೆಲ್ಲ ಹೇಗೆ ಟ್ರಿಪ್ ಹೋಗುವಾಗ ಈ ರೀತಿ ಯಾವ ರೀತಿ ಎಂಜಾಯ್ ಮಾಡ್ತೀರಾ? ಕಮೆಂಟ್ ಮೂಲಕ ತಿಳಿಸಿ. ಈ ಐಡಿಯಾಸು ನಿಮಗೂ ಉಪಯೋಗ ಆಗ್ಬೋದಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಯಾವುದೆಲ್ಲ ವಿಷಯಗಳನ್ನ ನಾವು ಟಾಸ್ಕ್ ರೀತಿ ಮಾಡ್ಬೋದು, ನಮಗೂ ಐಡಿಯಾಸ್ ಕೊಡಿ ಫ್ರೆಂಡ್ಸ್. ಹೀಗೆ ದೇವಸ್ಥಾನ ಬರೋವರೆಗೂ ಈ ರೀತಿ ಎಂಜಾಯ್ ಮಾಡಿಕೊಂಡು ಯಾವ ರೀತಿ 3 hours ಕಳೆದ್ವಿ ಅಂತಲೇ ಗೊತ್ತಾಗಿಲ್ಲ. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಫುಲ್ ದೇವ್ರನ್ನ ತುಂಬ ಕಣ್ತುಂಬ್ಕೊಂಡು ಬಂದ್ವಿ. ಕೊನೆಗೂ ದೇವಸ್ಥಾನ ಬಂದೇ ಬಿಡ್ತು. ಅಲ್ಲಿ ನಾವು ಮೊಬೈಲೆಲ್ಲ ಒಳಗಡೆ ತೊಗೊಂಡು ಹೋಗುವಾಗಿಲ್ಲ. ಮೊಬೈಲ್ನ ಒಂದು ಕಡೆ ಹ್ಯಾಂಡ್ ಓವರ್ ಮಾಡಿ ಹೋಗಬೇಕು. ಇಲ್ಲದಿದ್ದರೆ ದೇವಸ್ಥಾನದೊಳಗೂ ನಾನು ವೀಡಿಯೋಸ್ನ ಮಾಡ್ತಾಯಿದ್ದೆ ಫ್ರೆಂಡ್ಸ್. ವೀಡಿಯೋ ಸ್ವಲ್ಪ ಶೇಕ್ ಆಗ್ತಾಯಿದೆ. ಯಾವಾಗ ಗಾಡಿ ಮೂವ್ ಆಗುವಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ, ಸ್ವಲ್ಪ ಶೇಕ್ ಆಗುತ್ತೆ, ದಯವಿಟ್ಟು ಕ್ಷಮೆ ಇರಲಿ. ಅಲ್ಲಿ ಗಂಗಮ್ಮ ದೇವಸ್ಥಾನದಲ್ಲಿ ನಾವು ದೀಪಾರಾಧನೆ ಎಲ್ಲ ಮಾಡೋದಿತ್ತು. ಅಂದರೆ ತಂಬಿಟ್ಟುಂಡೆ ದೀಪ ಅದೆಲ್ಲ ನಾವು ಹಚ್ಚಿ ಬೆಳಗ್ಗೆ ದೇವಿಗೆ ಆರತಿ ಮಾಡೋ ಅವಕಾಶವೂ ಇತ್ತು. ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಆಮೇಲೆ ಕೋಳಿ ಹರಕೆ ಕೊಟ್ಟಿದ್ವಿ ಫ್ರೆಂಡ್ಸ್. ಅದರ ದೇವ್ರಿಗೆ ಅಂದರೆ ಇದು 2ನೇ ಸತಿ ನಾನು ಹೋಗ್ತಿರೋದು. 1ನೇ ಸತಿ ಹೋಗುವಾಗ ನಾವು ಕುರಿ ಹರಕೆ ತೀರಿಸೋದಿತ್ತು. ಈ ಸತಿ ಕೋಳಿ ಹರಕೆ ದೊಡ್ಡತ್ತಿಗೆ ಚಿಕ್ಕತ್ತಿಗೆದು, ಆಮೇಲೆ ನಮ್ಮ ಅತ್ತೆ ಕಡೆಯಿಂದ. ದೇವಸ್ಥಾನ ಬಂದೇ ಬಿಡ್ತು. ಕೊನೆಗೂ ದೇವರ ದರ್ಶನ ಚೆನ್ನಾಗಿ ಆಯಿತು. ಅಮ್ಮನ ಆಶೀರ್ವಾದ ಪಡ್ಕೊಂಡು ಅಲ್ಲಿಂದ ಮತ್ತೆ ನಾವು ಪ್ರಸಾದ ತಯಾರು ಮಾಡಬೇಕಲ್ವ, ಅಲ್ಲೇ ನಾವು
ಬುಕ್ ಮಾಡ್ಕೊಬೋದು ಫ್ರೆಂಡ್ಸ್. ಅಡುಗೆ ಮಾಡ್ಕೊಳ್ಳೋದಕ್ಕೆ ಜನಗಳ್ನೂ ಬುಕ್ ಮಾಡ್ಕೊಬೋದು. ಆದರೆ ಲಾಸ್ಟ್ ಟೈಮ್ ಬ್ಯಾಡ್ ಎಕ್ಸ್ಪೀರಿಯನ್ಸಿಂದ ಅಡುಗೆ ಚೆನ್ನಾಗಾಗಿರಲಿಲ್ಲ. ಈ ಸತಿ ನಾವೇ ಅಡುಗೆ ಮಾಡೋಣ ಅಂತ ಅತ್ತೆ ಹೇಳಿದ್ರು. ಅದರಿಂದ ಎಲ್ಲರೂ ಸೇರಿಕೊಂಡು ಅಲ್ಲೇ ದೇವರ ಪ್ರಸಾದವನ್ನು ತಯಾರಿಸಿದ್ವಿ. ಎಲ್ಲರೂ ಸೇರಿಕೊಂಡು ಹೇಗೆ ಅದು ಈಸಿಯಾಗೇ ಆಯಿತು. ಹೇಗೆ ನಾವು ರೊಟ್ಟಿ ಮಾಡಿದ್ವಿ, ಹೇಗೆ ಎಲ್ಲ ಅಮ್ಮನ ದಯೆಯಿಂದ ಎಲ್ಲವೂ ಚೆನ್ನಾಗಿ ನೆರವೇರಿತು. ಬನ್ನಿ ಆಚೆ ಕಡೆ ಸ್ವಲ್ಪ ಮಾತಾಡ್ಸಿದ್ದೀನಿ. ಎಲ್ಲರೂ ಹೇಗೆ ಮಾತಾಡ್ತಾರೆ ಅಂತ ನೋಡೋಣ. ನಮ್ಮ ಚಿಕ್ಕ ಮಾವ ಕಬಾಬ್ ಮಾಡ್ತಾಯಿದ್ದಾರೆ. ಏನೇನು ರೆಡಿಯಾಗಿದೆ ನೋಡೋಣ. ನೋಡಿ, ಕಬಾಬು, ಒಂದು ಪಾತ್ರೆಯಲ್ಲಿ ಬಿರಿಯಾನಿ, ಚಿಕನ್ ಸಾರು, ವೈಟ್ ರೈಸು ಎಲ್ಲ ಇತ್ತು ಫ್ರೆಂಡ್ಸ್. ದೇವರ ಪ್ರಸಾದವನ್ನು ಎಲ್ಲರೂ ಪ್ರಸಾದ ಅಂತೂ ಚೆನ್ನಾಗಿ ರುಚಿಯಾಗಿ ಬಂದಿತ್ತು. ಅದು ತಯಾರಾಗೋವರೆಗೂ ಸ್ವಲ್ಪ ಸೆಕೆ ಅಲ್ವಾ, ಆಂಧ್ರ ಪ್ರದೇಶ ಅಂದರೆ ಬ್ಯಾಂಗ್ಳೂರಲ್ಲೇ ಸೆಕೆ ಅಂತೇನು, ಆಂಧ್ರ ಪ್ರದೇಶದಲ್ಲಿ ನೀವೇ ಊಹಿಸ್ಕೊಳ್ಳಿ. ತುಂಬ ಸೆಕೆ ಇತ್ತು. ಸ್ವಲ್ಪ ಗಾಳಿಯಲ್ಲಿ ಕೂತ್ಕೊಳ್ಳೋದು ಮತ್ತು ಒಳಗೆ ಬರೋದು, ಹೀಗೆ ಮಾಡ್ಕೊಂಡು ಹೆಂಗೋ ಅಡುಗೆ ಎಲ್ಲ ರೆಡಿ ಆಯಿತು. ಆಚೆ ಕಡೆ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಸೆಕೆಗೆ ನಾನು ಆಚೆ ಕಡೆ ಹೋದೆ. ನೋಡೋಣ ಎಲ್ಲರೂ ಹೇಗೆ ಮಾತಾಡ್ತಾರಂತ. ಹಾಯ್ ಎವ್ರಿಬಡಿ. ಹೇಳಿ. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಬಾಯ್ಕೊಂಡ ಗಂಗಮ್ಮ ದೇವಸ್ಥಾನಕ್ಕೆ ಪ್ರಸಾದವನ್ನು ತಿನ್ನಕ್ಕೆ ಬಂದಿದ್ದೀರಿ. ಸೊ ನೀವು ಪ್ರಸಾದ ತಿನ್ನಬೇಕಂತಂದ್ರೆ ವೆರೈಟಿ ಏನೇನಿದೆ ಅಂತ ಟೇಸ್ಟ್ ಮಾಡೋಣ. ಬಂದು ನೀವು ನೋಡಿ ಏನೇನು ಮಾಡಿದ್ದಾರೆ ಅಂತ. ಸೊ ನಾನು ನಮ್ಮ ಅತ್ತೆ ವಿಡಿಯೋ ಮಾಡ್ತಾ ಇರೋದು. ಸೊ ಬಂದು ನೀವು ಪ್ರಸಾದವನ್ನು ತಿನ್ನಬೇಕೆಂದು ವಿನಂತಿ. ನೀವೇನಾದರೂ ಹೇಳ್ತೀರಾ ಜಯ ಅವರೇ? 4 ಗಂಟೆವರೆಗೂ ಅಷ್ಟೇ ಇರುತ್ತೆ ಲಾಸ್ಟ್. ಆಲ್ರೆಡಿ ಎಷ್ಟು ಟೈಮ್ ಇವಾಗ 4 ಗಂಟೆ ಮ್ಯಾಕ್ಸಿಮಮ್. ಅದಾದ್ಮೇಲೆ ಬಂದರೆ ಇರೋದು ಖಾಲಿ. ಸೊ ನಿಮಗೆ ಯಾರು ಜಾಯ್ನ್ ಆಗಬೇಕು ಅಂತಿದೆಯೋ ಬೇಗ 4 ಗಂಟೆ ಒಳಗಡೆ ಬಂದರೆ ನಾನು ನಿಮಗೆ ಊಟವನ್ನು ಬಡಿಸುತ್ತೇನೆ. ಇದಕ್ಕೆ ಮೇಲೆ ಕನ್ನಡ ಲಕ್ಕಿ, ನೀವು ಏನು ಟಯರ್ಡಾಗಿ ಕೂತ್ಬಿಟ್ಟಿದ್ದೀರಾ? ಹೊಟ್ಟೆ ಹಶ್ವಾಗ್ತಾ ಇದೆಯಾ? ಪಾಪ ಬೆಳಗ್ಗೆ ಒಂದೇ ಒಂದು ದೋಸೆನಾ, ಇಡ್ಲಿನಾ, ಏನು ತಿಂದಿದ್ದು? ಓನ್ಲಿ 1 ಮುಲ್ಬಾಗಿಲು ದೋಸೆ. ಆಂಟಿ ಊಟ ಹೇಗಿದೆ? ಚೆನ್ನಾಗಿದೆಯಾ? ರೇಖಾ ಆಂಟಿ, ನಿಮ್ಗೆ ಹೆಂಗಿದೆ ಊಟ? ನಿಮ್ಗೆ ಹೆಂಗಿದೆ ಊಟ? ಯಾವುದು ಬಡ್ಸೋರು? ಬಡ್ಸಿ ಪ್ಲೀಸ್. ಕಬಾಬು ಕುಬದಾಂಟೆ ಹಾಕಿಲ್ಲ ನೋಡ್ಕ, ಪ್ಲೇಟ್ ಖಾಲಿ ಇದೆ. ಇಲ್ಲ, ಸೀರಿಯಸ್ ಆಗಿ ಹಾಕಕ್ಕೆ ಬಿಟ್ಟು ತಿಂತ್ಯಾ? ನಾವು ಬಡ್ಸಿ ಊಟ ಆಗೋಗೈತೆ ನಮ್ದು. ರಮಾಶಂಕರ್ ಊಟ ಹೇಗಿತ್ತು? ಯಾಕೆ ಚೆನ್ನಾಗಿತ್ತು? ಒಂದು ಜ್ಯೋತಿ ನಿಂಗೆ ಯಾಕೆ ಚೆನ್ನಾಗಿತ್ತು? ತಿಂತ ಇಲ್ಲಲ್ಲ? ಊಟನೇ ಮಾಡಿ. ಫ್ರೆಂಡ್ಸ್, ಇನ್ನು ಊಟ ಎಲ್ಲ ಆದಮೇಲೆ ಎಲ್ಲ ಪ್ಯಾಕಪ್ ಪಾತ್ರೆಗಳನ್ನೆಲ್ಲ ತೊಳೆದು ನೀಟ್ ಮಾಡಿ ಎಲ್ಲ ಗಾಡಿಗೆ ಮತ್ತು ನಮ್ಮ ಥಿಂಗ್ಸ್ ಎಲ್ಲ ರಿಟರ್ನ್ ಇಟ್ಟು ಮತ್ತು ಎಲ್ಲರೂ ಗಾಡಿಯಲ್ಲಿ ಕೂತ್ಕೊಂಡು ಎಲ್ಲರೂ ಆರಾಮಾಗಿ ನಿದ್ದೆ ಮಾಡಿದ್ವಿ. ಸುಮಾರು 1-1.5 ಅವರು. ಚೆನ್ನಾಗಿತ್ತು. ಅಮ್ಮನ ದರ್ಶನ, ಅಮ್ಮನ ಪ್ರಸಾದ ಎಲ್ಲವೂ ಚೆನ್ನಾಗಿತ್ತು. ನಿಜವಾಗೂ ಹೇಳಬೇಕಂದ್ರೆ ಬಹಳ ಸಂತೃಪ್ತಿಯಿಂದ ಅಲ್ಲಿಂದ ಹೊರಟು ಬಂದ್ವಿ. ಒಂದು ಕಡೆ ಕಾಫಿಗೂ ನಿಲ್ಲಿಸಿದ್ರು. ಸಾಯಂಕಾಲ ಕಾಫಿ ಕುಡಿದು ಹೇಗೆ ನಾವು ಮನೆಗೆ ರಿಟರ್ನ್ ಬಂದ್ವಿ ಅಂತಲೇ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿತ್ತು ಟ್ರಿಪ್ಪು. ಗಂಗಮ್ಮನ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಎಲ್ಲರಿಗೂ, ಆಮೇಲೆ ನನ್ನ ಫ್ರೆಂಡ್ಸ್, ಬಂಧು ಬಾಂಧವರಿಗೆ, ಕುಟುಂಬದವ್ರಿಗೆ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಫ್ರೆಂಡ್ಸ್, ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಟ್ಟು ಸಹಕರಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.